ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಮನುಷ್ಯರ ದೈನಂದಿನ ಜೀವನದಲ್ಲಿ ಈ ಭೂಮಿಯಲ್ಲಿ ಅನೇಕ ವಿಚಿತ್ರ ಮತ್ತು ಆಶ್ಚರ್ಯಕರವಾದ ವಿಷಯಗಳನ್ನು ಕಾಣಬಹುದು. ಅಂತಹ ವಿಷಯಗಳನ್ನು ಒಳಗೊಂಡು ಮನುಷ್ಯರಿಗೆ ಒಂದು ಪಾಠವಾಗಿ ಮತ್ತು ಅಲ್ಲಾಹನಿಗೆ ಸಮೀಪವಾಗುವ ಒಂದು ಮಾರ್ಗವಾಗಿ ಅದನ್ನು ಸ್ವೀಕರಿಸಬೇಕು. ಮನುಷ್ಯ ಸೃಷ್ಟಿಯ ಅದ್ಭುತಗಳ ಬಗ್ಗೆ ಯೋಚಿಸಿದರೆ ಅಲ್ಲಾಹ್ ನಮಗೆ ಎಷ್ಟು ದೊಡ್ಡ ಕೃಪೆಗಳನ್ನು ದಯಪಾಲಿಸಿದ್ದಾನೆ ಎಂಬುದನ್ನು ನಾವು ಅರಿತುಕೊಳ್ಳಬಹುದು. ಆದ್ದರಿಂದಲೇ ಶತಮಾನಗಳ ಹಿಂದೆ ಪೈಗಂಬರರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದರು, ಯಾರಾದರೂ ತಮ್ಮ ದೇಹವನ್ನು ಅರಿತರೆ ಅವರು ಖಂಡಿತವಾಗಿಯೂ ತಮ್ಮ ಒಡೆಯನನ್ನು ಅರಿತುಕೊಳ್ಳುತ್ತಾರೆ. ಅಲ್ಲಾಹನ ಸೃಷ್ಟಿಯು ಅಷ್ಟೊಂದು ಮಹತ್ವದಿಂದ ಮತ್ತು ಆಶ್ಚರ್ಯಕರವಾಗಿದೆ. ಈ ರೀತಿಯಲ್ಲಿ ಈಜಿಪ್ಟ್ನಲ್ಲಿ ನಡೆದ ಒಂದು ಆಶ್ಚರ್ಯಕರ ಘಟನೆಯ ಬಗ್ಗೆ ನಾವು ತಿಳಿದುಕೊಳ್ಳಲಿದ್ದೇವೆ. ಒಂದು ಕುರಿಯು ವಿಚಿತ್ರ ರೀತಿಯಲ್ಲಿ ಮರಿಯನ್ನು ಜನ್ಮ ನೀಡಿದ್ದನ್ನು ಕಂಡು ಜಗತ್ತು ಆಶ್ಚರ್ಯಗೊಂಡಿದೆ. ಆ ದೃಶ್ಯವನ್ನು ಒಮ್ಮೆ ನೋಡೋಣ. ವಿವಿಧ ಅರೇಬಿಯನ್ ಚಾನೆಲ್ಗಳು ಈ ಘಟನೆಯನ್ನು ವರದಿ ಮಾಡಿವೆ. ಕುರಿಯು ಜನನದ ಸಂಬಂಧಿತ ತೊಂದರೆಗಳನ್ನು ಎದುರಿಸಿತು ಮತ್ತು ತದನಂತರ ಮನೆಯ ಮಹಿಳೆಯರು ಮತ್ತು ನೆರೆಹೊರೆಯವರು ಸೇರಿ ಮರಿಯನ್ನು ಹೊರತೆಗೆಯಲು ಪ್ರಯತ್ನಿಸಿದರು. ಹೀಗೆ ಜನ್ಮ ನೀಡಿದಾಗ 6 ಕಾಲುಗಳು ಮತ್ತು ಮನುಷ್ಯನ ಮುಖಕ್ಕೆ ಹೋಲುವ ಒಂದು ಕುರಿಮರಿಯು ಕಾಣಿಸಿತು. ಅದನ್ನು ಕಂಡ ಕೂಡಲೇ ಅವರು ಗಾಬರಿಗೊಂಡು ಇತರರಿಗೆ ಈ ವಿಷಯವನ್ನು ತಿಳಿಸಿದರು. ಇದು ತುಂಬಾ ಅಪರೂಪದ ಘಟನೆಯಾಗಿತ್ತು. ಇದರ ಬೆನ್ನಿಗೆ ಅಲ್ಲಿದ್ದ ಡಾಕ್ಟರ್ ವಸಾಮ ಹೇಳುತ್ತಾರೆ, ಇದು ತುಂಬಾ ಅಪರೂಪವಾಗಿ ಕಾಣಿಸುವ ಒಂದು ಘಟನೆ. ಹಾರ್ಮೋನ್ಗಳ ವ್ಯತ್ಯಾಸದಿಂದಾಗಿ ಮನುಷ್ಯರಲ್ಲಿ ಮತ್ತು ಇತರ ಜೀವಿಗಳಲ್ಲಿ ಇದು ಕಂಡುಬರುತ್ತದೆ. ಆದರೆ ಮನುಷ್ಯರಲ್ಲಿ ಇದು ಕೆಲವು ನಿರ್ದಿಷ್ಟ ಔಷಧಿಗಳ ಬಳಕೆಯಿಂದ ಹೆಚ್ಚಾಗಿ ಸಂಭವಿಸುತ್ತದೆ. ಅಲ್ಲಾಹನ ಸೃಷ್ಟಿಯ ಬಗ್ಗೆ ನಾವು ಚಿಂತಿಸಬೇಕಾದದ್ದು ಅಗತ್ಯವಾಗಿದೆ. ನಮ್ಮ ಸುತ್ತಲೂ ಎಷ್ಟೋ ಸಂಕೀರ್ಣತೆಗಳಿದ್ದರೂ ಯಾವುದೇ ಕೊರತೆಯಿಲ್ಲದೆ ನಮ್ಮನ್ನು ಸೃಷ್ಟಿಸಿದವನು ಎಷ್ಟು ಪವಿತ್ರನಾಗಿದ್ದಾನೆ. ಒಂದೊಂದು ಅಂಗವಿಲ್ಲದವರಿಗೆ ಅದರ ಮೌಲ್ಯ ಗೊತ್ತು. ಕಣ್ಣಿಲ್ಲದವನಿಗೆ ಕಣ್ಣಿನ ಮೌಲ್ಯ ಗೊತ್ತು ಎಂದು ಹಿರಿಯರು ಹೇಳುವುದು ಎಷ್ಟು ಸತ್ಯ. ನಮ್ಮ ದೇಹದ ಪ್ರಕ್ರಿಯೆಗಳಲ್ಲಿ ಯಾವುದೇ ತೊಂದರೆಯಾದರೆ ಲಕ್ಷಾಂತರ ಮತ್ತು ಕೋಟ್ಯಂತರ ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ. ಆದರೆ ಯಾವುದೇ ತೊಂದರೆಯಿಲ್ಲದೆ ಅವನು ನಮ್ಮನ್ನು ಸೃಷ್ಟಿಸಿದ್ದಾನೆ. ಆದರೆ ಇಂತಹ ಸಮಸ್ಯೆಗಳ ಮೂಲಕ ಅವನು ಪರೀಕ್ಷಿಸುವವರಿಗೆ ತುಂಬಾ ದೊಡ್ಡ ಪ್ರತಿಫಲವನ್ನು ಅಲ್ಲಾಹ್ ಸಿದ್ಧಪಡಿಸಿಟ್ಟಿದ್ದಾನೆ. ಆದ್ದರಿಂದಲೇ ಪೈಗಂಬರರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದರು, ಯಾರಾದರೂ ತಾನು ಎಷ್ಟು ಇಷ್ಟಪಡುವ 2 ವಿಷಯಗಳಿಂದ ಪರೀಕ್ಷಿಸಲ್ಪಟ್ಟರೆ ಅದಕ್ಕೆ ಬದಲಾಗಿ ಅಲ್ಲಾಹ್ ಅವನಿಗೆ ಸ್ವರ್ಗವನ್ನು ದಯಪಾಲಿಸಿ ಆಶೀರ್ವದಿಸುತ್ತಾನೆ. ಇದರಲ್ಲಿ 2 ಕಣ್ಣುಗಳ ಬಗ್ಗೆ ಉದ್ದೇಶಿಸಲಾಗಿದೆ ಎಂದು ವಿದ್ವಾಂಸರು ಹೇಳುತ್ತಾರೆ. ಆದರೆ ಅಲ್ಲಾಹನ ಕೃಪೆಗಳನ್ನು ನಾವು ಸಾಮಾನ್ಯವಾಗಿ ತೆಗೆದುಕೊಳ್ಳಬಾರದು. ಪ್ರತಿಯೊಂದು ಕೃಪೆಯ ಬಗ್ಗೆಯೂ ಪರಲೋಕದಲ್ಲಿ ಅಲ್ಲಾಹ್ ಪ್ರಶ್ನಿಸುತ್ತಾನೆ ಎಂದು ಪವಿತ್ರ ಕುರಾನ್ನಲ್ಲಿ ಹೇಳಲಾಗಿದೆ. ಆದ್ದರಿಂದ ಅಲ್ಲಾಹ್ ನಮಗೆ ದಯಪಾಲಿಸಿದ ಪ್ರತಿಯೊಂದು ಕೃಪೆಗೂ ನಾವು ಆತನಿಗೆ ಕೃತಜ್ಞತೆ ಸಲ್ಲಿಸಬೇಕು. ಪ್ರತಿಯೊಂದು ಅಂಗಕ್ಕೂ ಕೃತಜ್ಞತೆ ಸಲ್ಲಿಸುವ ರೀತಿಯನ್ನು ವಿದ್ವಾಂಸರು ನಮಗೆ ಕಲಿಸಿದ್ದಾರೆ. ಉದಾಹರಣೆಗೆ, ಕಣ್ಣಿನಿಂದ ಕೃತಜ್ಞತೆ ಸಲ್ಲಿಸುವುದು ಎಂದರೆ ಅಲ್ಲಾಹ್ ನಿಷೇಧಿಸಿದ ವಿಷಯಗಳನ್ನು ನೋಡದಿರುವುದು. ಹೀಗೆ ಪ್ರತಿಯೊಂದು ವಿಷಯಕ್ಕೂ ಒಂದು ಜವಾಬ್ದಾರಿಯಿದೆ. ಆದ್ದರಿಂದ ಪ್ರತಿಯೊಂದು ವಿಷಯವನ್ನು ಅರಿತುಕೊಂಡು ಅಲ್ಲಾಹನನ್ನು ಆರಾಧಿಸಿ ಜೀವಿಸಲು ನಾವು ಪ್ರಯತ್ನಿಸಬೇಕು. ಅಲ್ಲಾಹ್ ನಮಗೆ ಯಶಸ್ಸನ್ನು ದಯಪಾಲಿಸಿ ಆಶೀರ್ವದಿಸಲಿ. ಆಮೀನ್. ಈ ವಿಡಿಯೋ ನಿಮ್ಮ ಬಳಿಗೆ ತಲುಪಲು ಕಾರಣವಾದವರಿಗಾಗಿ ಪ್ರಾರ್ಥನೆ ಮಾಡಬೇಕೆಂದು ಜ್ಞಾಪಿಸಿ, ಇನ್ಶಾ ಅಲ್ಲಾ ಮತ್ತೊಂದು ವಿಡಿಯೋದೊಂದಿಗೆ ನಂತರ ಭೇಟಿಯಾಗೋಣ. ಪ್ರಾರ್ಥನೆಯೊಂದಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.